ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿ ಸಖತ್ತಾಗಿ ಟ್ವಿಸ್ಟ್ ಪಡೆದು ಸಾಗುತ್ತಿದೆ. ಸದ್ಯ ಗೌತಮ್ಗೆ ಅವಳಿ ಜವಳಿ ಮಕ್ಕಳಾಗಿದ್ದು ಒಂದು ಮಗುವನ್ನ ಜಯದೇವ್ ಕಿಡ್ನಾಪ್ ಮಾಡಿದ್ದು ಆ ಮಗು ಈಗ ಸಿಕ್ಕಿದೆ. ಭೂಮಿಕಾ ಕೈಯಲ್ಲಿ ಮಗಳಿದ್ರೂ ಆ ಮಗು ಇನ್ನೂ ತನ್ನದೇ ಎಂದು ಅವಳು ನಂಬಿಲ್ಲ. ಇದನ್ನ ಕಂಡು ಶಕುಂತಲಾ ಶಾಕ್ ಆಗಿದ್ದಾಳೆ. ಮಾತ್ರವಲ್ಲದೆ ಧಾರಾವಾಹಿ ಟಿಆರ್ಪಿಯಲ್ಲಿಯೂ ಕೂಡ 2ನೇ ಸ್ಥಾನದಲ್ಲಿದೆ. ಹೀಗಿರುವಾಗ ಈ ಸೀರಿಯಲ್ ಶೀಘ್ರದಲ್ಲೇ ಅಂತ್ಯ ಕಾಣಲಿದೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ. ಏನಿದು ಕಾರಣ? ಅಮೃತಧಾರೆ ಸೀರಿಯಲ್ನ ಭೂಮಿಕಾ ಇನ್ನಿಲ್ಲ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಏನಿದು ಸುದ್ದಿ? ಭೂಮಿಕಾಗೆ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಅಮೃತಧಾರೆ ಸೀರಿಯಲ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸದ್ಯಕ್ಕೆ ಜೀ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಎಲ್ಲವೂ ಸರಿ ಹೋದಂತೆ ಕಾಣ್ತಾ ಇದೆ. ಇಷ್ಟು ದಿನ ಗೌತಮ್ ದಿವಾನ್ ತನ್ನ ತಾಯಿಯನ್ನ ಹುಡುಕುವ ಪ್ರಯತ್ನದಲ್ಲೇ ಇದ್ದರು. ಆ ಗಳಿಗೆಯೂ ಬಂದಾಗಿದೆ. ತಂಗಿ ಅಮ್ಮ ಸಿಕ್ಕಿದ್ದಾಗಿದೆ. ಆದರೀಗ ಎಲ್ಲ ಸರಿ ಹೋಗುವ ಹಂತದಲ್ಲಿ ಸೀರಿಯಲ್ ಅಂತ್ಯ ಕಾಣುತ್ತಿದೆ ಎಂಬ ಮಾತುಗಳು ಕೇಳಿಬಂದಿದೆ. ಕಾರಣ, ತಮಿಳಿನಲ್ಲಿ ಈಗಾಗಲೇ ಲಕ್ಷ್ಮೀ ನಿವಾದ ಧಾರಾವಾಹಿ ರೀಮೇಕ್ ಆಗುತ್ತಿದೆ. ಅದರಲ್ಲಿ ಭಾವನಾ ಪಾತ್ರವನ್ನ ಅಮೃತಧಾರೆಯ ನಾಯಕಿ ಛಾಯಾ ಸಿಂಗ್ ಅವರು ನಿರ್ವಹಿಸುತ್ತಿದ್ದಾರೆ. ಇನ್ನು ಅದೇ ಧಾರಾವಾಹಿಯಲ್ಲಿ ವೆಂಕಿ ಪಾತ್ರದಲ್ಲಿ ಆನಂದ್ ಪಾತ್ರಧಾರಿ ಕೂಡ ನಟಿಸುತ್ತಿದ್ದಾರೆ. ಇನ್ನು ಆನಂದ್ ಪತ್ನಿ ಅಪರ್ಣಾ ಅವರು ನಟಿಸುತ್ತಿದ್ದಾರೆ. ಅಮೃತಧಾರೆ ಧಾರಾವಾಹಿಯ ಬಹುತೇಕ ಕಲಾವಿದರು ಈ ಧಾರಾವಾಹಿಗೆ ಎಂಟ್ರಿ ನೀಡಿದ್ದಾರೆ. ಈಗಾಗಲೇ ತಮಿಳಿನ ಧಾರಾವಾಹಿಯಲ್ಲೂ ಕೂಡ ನಟಿಸುತ್ತಿದ್ದಾರೆ. ಹೀಗಾಗಿ ಅಮೃತಧಾರೆ ಅಂತ್ಯ ಹಾಡಲಿದೆಯಾ ಎಂಬುದೇ ವೀಕ್ಷಕರಲ್ಲಿ ಇರುವ ಕುತೂಹಲ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ ವಾಹಿನಿಯವರು. ಇದೀಗ ಈ ಧಾರಾವಾಹಿ ತಮಿಳಿನಲ್ಲಿಯೂ ರೀಮೇಕ್ ಆಗ್ತಾ ಇದೆ. ಜೀ ತಮಿಳು ವಾಹಿನಿಯಲ್ಲಿ ಧಾರಾವಾಹಿಯ ಪ್ರೋಮೋ ಬಿಡುಗಡೆಯಾಗಿ ಚೆನ್ನಾಗಿ ಎಪಿಸೋಡ್ಗಳು ನಡೀತಾ ಇದೆ. ಕನ್ನಡದ ರೀತಿಯಲ್ಲಿಯೇ ಈ ಪ್ರೋಮೋ ಇದೆ ಎನ್ನೋದೇ ವಿಶೇಷ. ಗಟ್ಟಿ ಮೇಲಂ ಎಂದು ಹೆಸರಿಡಲಾಗಿದೆ. ತಮಿಳಿನ ರೀಮೇಕ್ ಧಾರಾವಾಹಿಯಲ್ಲಿ ಛಾಯಾ ಸಿಂಗ್ ಅವರು ಭಾವನಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈಗಾಗಲೇ ಕನ್ನಡದ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಆಗಿ ಛಾಯಾ ಸಿಂಗ್ ನಟಿಸುತ್ತಿದ್ದಾರೆ. ಈ ಎರಡೂ ಸೀರಿಯಲ್ಗಳ ಮಧ್ಯೆ ಛಾಯಾ ಸಿಂಗ್ ಅವರು ಪೂರ್ತಿಯಾಗಿ ಬ್ಯುಸಿ ಇದ್ದು ಮನೆಗೆ ಟೈಮ್ ಕೊಡಲು ಆಗದೇ ಇರುವ ಕಾರಣದಿಂದಾಗಿ ಛಾಯಾ ಸಿಂಗ್ ಅವರು ಸೀರಿಯಲ್ ಬಿಡುವ ನಿರ್ಧಾರ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ನೀಡಿಲ್ಲ.